ಬಡವರು, ದಲಿತರು, ಆದಿವಾಸಿಗಳು ಹಾಗೂ ಮಹಿಳೆಯರ ಪರವಾಗಿ ಹೋರಾಟಕ್ಕಿಳಿದು ಸಶಸ್ತ್ರ ಹೋರಾಟದ ಹಾದಿಯನ್ನ ತುಳಿದವರು ಮಾವೋವಾದಿ ಹೋರಾಟಗಾರರು. ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿರುವುದು ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ರಚನೆಯಾದ ಶಾಂತಿಗಾಗಿ ನಾಗರಿಕ ವೇದಿಕೆ. ಸರ್ಕಾರ ನಕ್ಸಲ್ ಹೋರಾಟಗಾರರ ಹೋರಾಟ ಮಾದರಿಯನ್ನ ವಿರೋಧಿಸ್ತಾನೆ. ಅವರು ಎತ್ತುತ್ತಾ ಇರೋ ಪ್ರಶ್ನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಮುಖ್ಯ ವಾಹಿನಿಗೆ ತರೋದಕ್ಕೆ ಮುಂದಾಗಿತ್ತು. ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಬಡವರು, ದಲಿತರು, ಆದಿವಾಸಿಗಳು ಹಾಗೂ ಮಹಿಳೆಯರ ಪರವಾಗಿ ಹೋರಾಟಕ್ಕಿಳಿದು ಸಶಸ್ತ್ರ ಹೋರಾಟದ ಹಾದಿಯನ್ನ ತುಳಿದವರು ಮಾವೋವಾದಿ ಹೋರಾಟಗಾರರು. ತುಳಿತಕ್ಕೊಳಗಾದ ಸಮುದಾಯಗಳ ವಿಚಾರಗಳಲ್ಲೇ ಸರ್ಕಾರಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿತನ ಹಾಗೂ ದಮನಗಳ ವಿರುದ್ಧ ಸಿಡಿದೆದ್ದಿದ್ದ ಹಲವಾರು ಮಂದಿ ನಕ್ಸಲ್ ಹೋರಾಟದ ಹಾದಿ ಹಿಡಿದಿದ್ರು. ಆದರೆ ಹೋರಾಟದ ಉದ್ದೇಶ ಸರಿ ಇದ್ರೂ ಕೂಡ ಸಶಸ್ತ್ರ ಹೋರಾಟ ಪ್ರಜಾತಾಂತ್ರಿಕ ಅಲ್ಲ ಅನ್ನೋದನ್ನ ನಕ್ಸಲ್ ಹೋರಾಟಗಾರರು ಅರ್ತಿದ್ದಾರೆ. ನಕ್ಸಲ್ ಹೋರಾಟವನ್ನ ತೊರೆದು ಮುಖ್ಯ ವಾಹಿನಿಯಲ್ಲಿ ಜನರ ಜೊತೆಗೂಡಿ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ನಕ್ಸಲರನ್ನ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸಿರುವುದು ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ರಚನೆಯಾದ ಶಾಂತಿಗಾಗಿ ನಾಗರಿಕ ವೇದಿಕೆ. ನಾಡನ್ನ ತೊರೆದು ಕಾಡುಗಳಲ್ಲಿ ಸಶಸ್ತ್ರಗಳನ್ನ ಹಿಡಿದು ಹೋರಾಟವನ್ನ ನಡೆಸ್ತಾ ಇರೋ ಮಾವೋವಾದಿ ಹೋರಾಟಗಾರರನ್ನ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಶಾಂತಿಗಾಗಿ ನಾಗರಿಕ ವೇದಿಕೆ ಸಕ್ರಿಯವಾಗಿ ಕೆಲಸನ ಮಾಡ್ತಾ ಇದೆ. 2014ಕ್ಕೂ ಹಿಂದಿನಿಂದನೂ ಮಾವೋವಾದಿ ಹೋರಾಟಗಾರರನ್ನ ಸಂಪರ್ಕ ಮಾಡಿ ಅವರ ಮನವನ್ನ ಒಲಿಸಿ ಸರ್ಕಾರ ಮತ್ತು ನಕ್ಸಲ್ ಹೋರಾಟಗಾರರ ನಡುವೆ ಸಂಪರ್ಕವನ್ನ ಸಾಧಿಸಿ ಅವರನ್ನ ಮುಖ್ಯವಾಹಿನಿಗೆ ತರ್ತಾ ಇದೆ. ಶಾಂತಿಗಾಗಿ ನಾಗರಿಕ ವೇದಿಕೆ ಆರಂಭದಲ್ಲಿ ನಾಡಿನ ಸಾಕ್ಷಿ ಪ್ರಜ್ಞೆಗಳಾದ ಎಚ್.ಎಸ್. ದೊರೆಸ್ವಾಮಿ, ದೇವನೂರು ಮಹದೇವ್, ಎ.ಕೆ. ಸುಬ್ಬಯ್ಯ, ಬರಗೂರು ರಾಮಚಂದ್ರಪ್ಪ, ಜಿ. ರಾಮಕೃಷ್ಣ, ಗೌರಿ ಲಂಕೇಶ್, ಶಿವಸುಂದರ್, ಪ್ರೊಫೆಸರ್ ವಿ.ಎಸ್. ಶ್ರೀಧರ್, ನಗರಗೆರೆ ರಮೇಶ್ ಹಾಗೂ ನಗರಿ ಬಾಬಯ್ಯ ಅವರು ಇದ್ರು. ಈ ವೇದಿಕೆ 2014ರಲ್ಲಿಯೂ ಕೂಡ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನ ತರೋ ಮೂಲಕ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ವಿಶೇಷ ಪ್ಯಾಕೇಜ್ ರಚನೆ ಮಾಡುವಂತೆ ಮಾಡಿತು. ಸರ್ಕಾರ ನಕ್ಸಲ್ ಹೋರಾಟಗಾರರ ಹೋರಾಟ ಮಾದರಿಯನ್ನ ವಿರೋಧಿಸ್ತಾನೆ. ಅವರು ಎತ್ತುತ್ತಾ ಇರೋ ಪ್ರಶ್ನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಮುಖ್ಯ ವಾಹಿನಿಗೆ ತರೋದಕ್ಕೆ ಮುಂದಾಗಿತ್ತು. ಶಾಂತಿಗಾಗಿ ನಾಗರಿಕ ವೇದಿಕೆಯ ಪ್ರಯತ್ನದ ಫಲವಾಗಿ ಆರಂಭದಲ್ಲಿ ಮುಖ್ಯವಾಹಿನಿಗೆ ಬಂದವರು ನೂರ್ ಶ್ರೀಧರ್ ಮತ್ತು ಸಿರಿಮನೆ ನಾಗರಾಜ್ ಅವರು. ಆ ನಂತರದಲ್ಲಿ ಕರ್ನಾಟಕದಲ್ಲಿರೋ ಎಲ್ಲ ನಕ್ಸಲ್ ಹೋರಾಟಗಾರರನ್ನ ಪ್ರಜಾತಾಂತ್ರಿಕ ಹೋರಾಟದ ಹಾದಿಗೆ ಕರೆತರೋದಕ್ಕೆ ಈ ವೇದಿಕೆ ಸರ್ಕಾರದ ಜೊತೆಗೆ ನಿರಂತರವಾಗಿ ಸಮನ್ವಯವನ್ನ ಸಾಧಿಸೋಕೆ ಆರಂಭ ಮಾಡಿತು. ಅದಕ್ಕಾಗಿನೇ ವೇದಿಕೆಯ ಮುಖಂಡರು ಮತ್ತು ಸರ್ಕಾರದ ಪ್ರತಿನಿಧಿಗಳುಳ್ಳ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯನ್ನ ಅಧಿಕೃತವಾಗಿ 2015ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ನೇಮಕ ಮಾಡಿತು. ಈ ಸಮಿತಿಯಲ್ಲಿ ವೇದಿಕೆಯ ಪರವಾಗಿ ಎಚ್.ಎಸ್. ದೊರೆಸ್ವಾಮಿ, ಎ.ಕೆ. ಸುಬ್ಬಯ್ಯ ಹಾಗೂ ದಿಟ್ಟ ಪತ್ರಕರ್ತೆ ಗೌರಿ ಲಂಕೇಶ್ ಅವರು ಇದ್ರು. ಹಲವರನ್ನ ಮುಖ್ಯವಾಹಿನಿಗೆ ಕರೆತರೋದಕ್ಕೆ ಸರ್ಕಾರ ನೇಮಕ ಮಾಡಿದ್ದ ಸಮಿತಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿತು. ಆದರೆ ಗೌರಿ ಲಂಕೇಶ್ ಹತ್ಯೆ ಮತ್ತು ಎಚ್.ಎಸ್. ದೊರೆಸ್ವಾಮಿ, ಎ.ಕೆ. ಸುಬ್ಬಯ್ಯ ಅವರು ಸಾವನ್ನಪ್ಪಿದ ಬಳಿಕ ಈ ಸಮಿತಿ ನಿಷ್ಕ್ರಿಯ ಆಯಿತು. ಆನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಸಮಿತಿಗೆ ಮರು ನೇಮಕ ಮಾಡೋ ಹಾಗೂ ಆ ಸಮಿತಿಯನ್ನ ಸಕ್ರಿಯಗೊಳಿಸೋದಕ್ಕೆ ನಿರ್ಲಕ್ಷ್ಯ ಮಾಡಿತು. ಆದಾಗ್ಯೂ ಕೂಡ ಸರ್ಕಾರ ನೇಮಕ ಮಾಡಿದ್ದ ಸಮಿತಿ ಇಲ್ಲದಿದ್ರೂ ಶಾಂತಿಗಾಗಿ ನಾಗರಿಕ ವೇದಿಕೆ ಸಕ್ರಿಯವಾಗಿ ಕೆಲಸನ ಮಾಡಿದೆ. ಮಾವೋವಾದಿ ಹೋರಾಟಗಾರರನ್ನ ನಿರಂತರವಾಗಿ ಸಂಪರ್ಕಿಸುತ್ತೆ. ಸಶಸ್ತ್ರ ಹೋರಾಟದಲ್ಲಿನ ತೊಡಕುಗಳು ಮತ್ತು ಮುಖ್ಯವಾಹಿನಿಗೆ ಬರೋದರ ಅಗತ್ಯಗಳ ಬಗ್ಗೆ ಚರ್ಚೆ ಮಾಡಿ ಅವರ ಮನವೊಲಿಸೋದಕ್ಕೆ ಕೆಲಸನ ಮಾಡ್ತಾನೆ ಬಂದಿದೆ. ಜೊತೆಗೆ ಸರ್ಕಾರ ನೇಮಕ ಮಾಡಿದ ಸಮಿತಿಗೆ ಮರುಜೀವವನ್ನ ತುಂಬುವಂತೆ ಸರ್ಕಾರವನ್ನು ಕೂಡ ಒತ್ತಾಯಿಸಿದೆ. ಇದರ ಪರಿಣಾಮವಾಗಿ ಸರ್ಕಾರ ಈಗ ನಿಷ್ಕ್ರಿಯಗೊಂಡಿದ್ದ ಸಮಿತಿಯನ್ನ ಸಕ್ರಿಯಗೊಳಿಸಿದೆ. ಸಮಿತಿಗೆ ಹೋರಾಟಗಾರರ ಪರವಾಗಿ ಬಂಜ್ಗೆರೆ ಜಯಪ್ರಕಾಶ್, ಕೆ.ಪಿ. ಶ್ರೀಪಾಲ್ ಹಾಗೂ ಪಾರ್ವತೀಶ್ ಬಿಳಿದಾಳೆ ಅವರನ್ನ ನೇಮಕ ಮಾಡಿಕೊಂಡಿದೆ. ಜೊತೆಗೆ ಶರಣಾಗತಿಯ ಮೂಲಕ ಮುಖ್ಯವಾಹಿನಿಗೆ ಬರೋದಕ್ಕೆ ಇಚ್ಛಿಸೋ ನಕ್ಸಲ್ ಹೋರಾಟಗಾರರಿಗೆ ಅವಕಾಶವನ್ನ ನೀಡ್ತಾ ಇದೆ. ಸರ್ಕಾರದ ಎದುರು ಶರಣಾಗುವಂತೆ ಕರೆನ ಕೊಟ್ಟಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.